ಸರ್, ಸಂವಿಧಾನಾತ್ಮಕವಾಗಿ ಯಾವ ಯಾವ ಕಾನೂನಿನಡಿಯಲ್ಲಿ ಈ ಕಾಯ್ದೆ ಉಲ್ಲಂಘನೆಯಾಗಿದೆ ಸರ್? Article 254(2), Article 14, Fundamental Right, ready with Article 19(1)(e), 21, Life includes livelihood. ಸುಪ್ರೀಂ ಕೋರ್ಟು ಓಲ್ಗಾ ಟೆಲಿಸ್ ಕೇಸ್ನಲ್ಲಿ 1986 ಪೇಜ್ 180ನಲ್ಲಿ, ಸ್ಲಮ್ ಡಾಲರ್ಸ್ ಕೇಸ್ನಲ್ಲಿ, ಫುಟ್ಪಾತ್ ವೆಂಡರ್ಸ್, ಸುಪ್ರೀಂ ಕೋರ್ಟ್ನವರು ಎಲ್ಲ ವಿಷಯಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಭಾರತ ದೇಶದ ಪ್ರಜೆಗಳು, ವಿಶೇಷವಾಗಿ ಸ್ಲಮ್ ಡಾಲರ್ಸ್ ಆಗಲಿ ಸ್ಟ್ರೀಟ್ ವೆಂಡರ್ಸ್ ಆಗಲಿ, ಅವ್ರಿಗೂ ಮೂಲಭೂತ ಹಕ್ಕು 14 ಮತ್ತು 21 ಅನ್ವಯ ಆಗ್ತದೆ. ಇಲ್ಲಿ ರೈತರು ಎಲ್ಲರೂ ಕೂಡ ಕೃಷಿ ಭೂಮಿಗಳ ಮೇಲೆ ಆಧಾರ ಪಟ್ಟಿರ್ತಾರೆ. ಆ ಭೂಮಿಯನ್ನು ಕಸಿದುಕೊಂಡು ಪರಿಹಾರ ಕೊಡ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ. ಇಲ್ಲಿ ಟೌನ್ಶಿಪ್ ಮಾಡ್ತಕ್ಕಂಥದ್ದಕ್ಕೆ ಮಾಡೋದ್ರಿಂದ ಶಾಸನಬದ್ಧ ಕಾನೂನುಗಳನ್ನೆಲ್ಲ, ಅಂದರೆ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಾಯ್ದೆ ಕೆಳಗಡೆ ಸೆಕ್ಷನ್ 2(s), ಇದು ಅರ್ಬನ್ ಏರಿಯಾ ಅಲ್ಲದೆ ಇರೋದ್ರಿಂದ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟನ್ನು ಪ್ಲ್ಯಾನಿಂಗ್ ಅಥಾರಿಟಿಯಲ್ಲಿ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಕಾಯ್ದೆ ಪ್ಲ್ಯಾನಿಂಗ್ ಅಥಾರಿಟಿಯನ್ನು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ ಅಂತ ಹೇಳಿ ಪ್ರಥಮ ಅಧಿಸೂಚನೆ 17ರಲ್ಲಿ ಮಾಡಿರ್ತಕ್ಕಂಥದ್ದು ಅಸಂಧತ್ವ ಇದೆ. ಕಾರಣ, ಈ ಗ್ರಾಮೀಣ ಪ್ರದೇಶದ ಎಲ್ಲ ಜಮೀನುಗಳು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ದಕ್ಷಿಣ ಭಾಗದ ಕಾರ್ಪೊರೇಷನ್ನು ಮಿತಿಗೆ ಬರುವುದಿಲ್ಲ, ಬೌಂಡ್ರೀಸ್ಗೆ ಬರುವುದಿಲ್ಲ. ಅರ್ಬನ್ ಏರಿಯಾ ಸೆಕ್ಷನ್ 2(s) ಪ್ರಕಾರ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಕಾರ ಮಾಡಿಲ್ಲದೆ ಇರೋದ್ರಿಂದ ಈ ಪ್ರದೇಶ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ನಗರಾಭಿವೃದ್ಧಿ ಓನ್ಲಿ ಅರ್ಬನ್ ಏರಿಯಾಗೆ, ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆ ಕಾಯ್ದೆ ಇರುವುದರಿಂದ ಸೆಕ್ಷನ್ 2(s)ನಲ್ಲಿ ಲೋಕಲ್ ಅಥಾರಿಟಿ ಅಂತಕ್ಕಂಥದ್ದು ಮುನ್ಸಿಪಲ್ ಕೌನ್ಸಿಲ್ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಮತ್ತು ಅಡ್ಜಸೆಂಟ್ ಏರಿಯಾನ ನೋಟಿಫಿಕೇಷನ್ ಸರ್ಕಾರದವರು, ಕರ್ನಾಟಕ ಸರ್ಕಾರದವರು ಕೊಡದೇ ಇರುವುದರಿಂದ 17ನೇ ಅನುಚ್ಛೇದ ಅಸಿಂಧತ್ವ ಪಡೆದಿದೆ. ಇದೊಂದಕ್ಕೆ ಕಾರಣ ಅಲ್ಲದೆ 15ನೇ ಕಲಂ 1987 ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಕೆಳಗಡೆ ಅಲ್ಲಿ ಸ್ಕೀಮನ್ನು ಮಾಡಬೇಕಾಗಿದೆ. ಸ್ಕೀಮಿಗೆ ಏನೇನು ವಿಷಯಗಳ ಒಳಪಟ್ಟಿರಬೇಕು ಅಂತೇಳಿ ಕಲಂ 16ರಲ್ಲಿದೆ. ಅದು ಯಾವುದೂ ಅದು ಸ್ಕೀಮು ಮಾಡಬೇಕಾದ್ರೆ ಸಂಬಂಧಪಟ್ಟ ಜಮೀನು ಯಾರು ಭೂ ಸ್ವಾಧೀನಪಡಿಸ್ಕೊಳ್ತಿದ್ದೀರಿ ಅವರಿಗೆ ನೋಟಿಸ್ ಕೊಡಬೇಕಾಗಿತ್ತು, ಅವರ ಅಹವಾಲನ್ನು ಕೇಳಬೇಕಾಗಿತ್ತು. ಅದನ್ನೆಲ್ಲ ಏನು ಕೇಳ್ದೇನೆ ನೀವು ಸ್ಕೀಮ್ ಇಲ್ಲದೇನೆ 17ನೇ ಅನುಚ್ಛೇದದಲ್ಲಿ ಪ್ರಥಮ ಅಧಿಸೂಚನೆ ಹೊರಡಿಸಿರೋದು ಶೂನ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ 1999 ಬಾಬು ವರ್ಗೇಸ್ ವರ್ಸಸ್ ಕೇರಳ ಸ್ಟೇಟ್ ಬಾರ್ ಕೌನ್ಸಿಲ್ನವರು, ಹಿಂದೆ ಪ್ರಿವಿ ಕೌನ್ಸಿಲ್ ಮತ್ತು ಹೌಸ್ ಆಫ್ ಚಾನ್ಸಲರ್ಸ್ ಡಿಸಿಷನ್ನು, ಟೈಲರ್ ವರ್ಸಸ್ ಕಿಂಗ್ ಎಂಪರರು ಮತ್ತು ಇಂದಿನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಪಾಲಿಸಿ ಒಂದು ಮಹತ್ತರವಾದ ಚಾರಿತ್ರಿಕವಾಗಿರ್ತಕ್ಕಂಥ ತೀರ್ಪು. ಅಂದರೆ ಶಾಸನದಲ್ಲಿ ಪ್ರೊಸೀಜರ್ ಏನು, ಪ್ರಕ್ರಿಯೆ ಅದರಂತೆ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಪ್ರಕ್ರಿಯೆ, ಆ ಕ್ರಮ ಅಸಿಂಧತ್ವ ಆಗ್ತದೆ, ಶೂನ್ಯ ಆಗ್ತದೆ, ಅಸಿಂಧತ್ವ ಆಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಬಾಬು ವರ್ಗೀಸ್ ಕೇಸ್ನಲ್ಲಿ ಹೇಳಿದ್ದಾರೆ. ಪ್ರಕರಣಗಳು ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಯಾವ್ದಾದ್ರು ರದ್ದಾಗಿದ್ದಾವೆ? ಎಲ್ಲ ಬೇಕಾಷ್ಟಿದೆ. ಇದು ಇನ್ನೂ ಬಹಳ ಒಳ್ಳೆಯ ಕೇಸು. ತೀರ್ಮಾನಗಳು ಮಾಡಿರೋದು ಕೇಸುಗಳಿಗಿಂತ ಬಹಳ ಅತಿ ಹೆಚ್ಚಿನ ಒಳ್ಳೆಯ ಮೆರಿಟ್ಸ್ ಮೇಲೆ ಇರ್ತಕ್ಕಂಥ ಕೇಸು ಅಂತ ನಾನು ಈಗಾಗಲೇ ನನ್ನ ಮಾತಿನಲ್ಲಿ ಹೇಳಿದ್ದೀನಿ. ನಾವು ಸಾರ್ವಜನಿಕರ ವಿಚಾರಣೆ, ರೈತರ ಹೆಣ್ಣುಮಕ್ಕಳು ಎಲ್ಲರನ್ನೂ ವಿಚಾರಣೆ ಮಾಡಿದ್ದೀವಿ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ನಾವು ಸೋಮವಾರ ತಪ್ಪಿದ್ರೆ ಮಂಗಳವಾರ ಒಳಗಡೆ ಒಂದು ತೀರ್ಪನ್ನು ನೀಡಿದ್ದೀವಿ. ತೀರ್ಪು ನಮ್ಮದಿದೆ. ಈ ನೋಟಿಫಿಕೇಷನ್ಸು ಭೂಸ್ವಾಧೀನದ ಪ್ರಕ್ರಿಯೆ ಸಂವಿಧಾನದ ವಿರೋಧವಾಗಿದೆ, ಶಾಸನ ಕಾನೂನು ವಿರೋಧವಾಗಿದೆ, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ ವಿರೋಧವಾಗಿದೆ. ಸಂವಿಧಾನದಲ್ಲಿ 243(z)(e) ಮತ್ತು (z)(f) ವಿರೋಧವಾಗಿದೆ. ಆದ್ದರಿಂದ ಪ್ಲ್ಯಾನಿಂಗ್ ಅಥಾರಿಟಿ ಬೇರೆ,
ಡೆವಲಪ್ಮೆಂಟ್ ಅಥಾರಿಟಿ ಬೇರೆ, ಪ್ಲ್ಯಾನಿಂಗ್ ಅಥಾರಿಟಿ ನಗರ ಯೋಜನೆ ಕಾಯ್ದೆ ಕೆಳಗಡೆ ಮಾಡ್ತಕ್ಕಂಥದ್ದು. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟು 1987, 1961 ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟ್ ಕೂಡ ಹಳೆಯದು. ಸುಪ್ರೀಂ ಕೋರ್ಟ್ ತೀರ್ಪುಗಳಿವೆ. ಹೊಸದಾಗಿ ಮಾಡಿರ್ತಕ್ಕಂಥ ಕಾನೂನು ಊರ್ಜಿತಾಗ್ತದೆ. ಹಳೆಯದು ಪ್ಲ್ಯಾನಿಂಗ್ ಅಥಾರಿಟಿ ಸೆಕ್ಷನ್ 4C ಅಸಿಂಧುತ್ವ ಪಡೆದಿದೆ. ಯಾಕಂತ ಹೇಳಿದ್ರೆ 243Z ಈ ಪ್ರಕಾರ ಕರ್ನಾಟಕ ವಿಧಾನಸಭೆಯವರು ಕಾಯ್ದೆಗಳನ್ನು ಮಾಡಲಿಲ್ಲ. ಅದನ್ನು ಯಾವ ರೀತಿ ಇದು ಪ್ಲ್ಯಾನಿಂಗ್ ಯೋಜನಾ ಸಮಿತಿ ಇರಬೇಕು ಅಂತ ಹೇಳಿ, ಯೋಜನಾ ಸಮಿತಿ ಕಾನೂನು ಪ್ರಕಾರವಾಗಿ ಇಲ್ಲದೇ ಶಾಸನದಲ್ಲಿರ್ತಕ್ಕಂಥದ್ದು ಸಂವಿಧಾನದ 243ZF ಪ್ರಕಾರ ಲ್ಯಾಪ್ಸ್ ಆಗೋಗ್ಬಿಟ್ಟಿದೆ. ಆದ್ದರಿಂದ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರೋಧವಾಗಿ ಸಂವಿಧಾನ ಪೀಠದ ತೀರ್ಪುಗಳು 2013 ಆ್ಯಕ್ಟ್ ಕೂಡ ಇದಕ್ಕೆ ಅನ್ವಯ ಆಗ್ತದೆ, ಅದನ್ನು ಮಾಡಿಲ್ಲ. ಆದ್ದರಿಂದ ಈ ಪ್ರಥಮ ಅಧಿಸೂಚನೆ, ಪ್ರಾಥಮಿಕ ಅಧಿಸೂಚನೆ ಮತ್ತು ಅಂತಿಮ ಅಧಿಸೂಚನೆ ಕೊಟ್ಟಿದ್ದರೆ, ಇನ್ನು ಕೊಡುವುದಿದ್ದರೆ ಅವೆಲ್ಲ ಶೂನ್ಯ, ಹಾಗಾದ್ರೆ ಇಲ್ಲಿ ಅಸಂಧತ್ವ ರೈತರಿಗೆ ನ್ಯಾಯ ಸ್ವಲ್ಪ ಈಗಪ್ಪ ಅಸಂಧತ್ವವನ್ನು ಪಡೀತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ.